ಎಸ್ಐಆರ್ ಪರಿಶೀಲನೆಯ ಅಧಿಕಾರಿಗಳ ಮಿಂಚಿನ ಸಂಚಾರ, ಬಿಎಲ್ಒಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ನಲ್ತವಾಡ ಎಸ್ಐಆರ್ ವಿಶೇಷ ಪರಿಶೀಲನಾ ಕಾರ್ಯ ಪ್ರಕ್ರಿಯೆಯನ್ನು ಜಾಗರೂಕತೆಯಿಂದ ನಿರ್ವಹಿಸಿ ಸಾರ್ವಜನಿಕರೊಂದಿಗೆ ಸಹಕಾರದಿಂದ ನಡೆದುಕೊಳ್ಳುವ ಮೂಲಕ ನಿಗದಿತ ಗುರಿ ತಲುಪುವಂತೆ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಹಾಗೂ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ಮತದಾರ ನೋಂದಣಾ ಅಧಿಕಾರಿ ಬಿಎ ಸೌದ್ಗರ್ ಅವರು ಬಿಎಲ್ಒಗಳಿಗೆ ಸೂಚನೆ ನೀಡಿದರು. ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪರಿಶೀಲನಾ ಕಾರ್ಯದಲ್ಲಿ ತೊಡಗಿರುವ ಬಿಎಲ್ಒಗಳ ಸ್ಥಳಕ್ಕೆ ತಹಶೀಲ್ದಾರ್ ಕೀರ್ತಿ ಚಾಲಕ್ ಹಾಗೂ ಇತರ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಅವರು ಪರಿಶೀಲನೆ ನಡೆಸಿ ಮಾಹಿತಿ ಪಡೆದರು. ಮತದಾರರ ಗಣತಿ ನಮೂನೆಗಳಲ್ಲಿರುವ ಕಾಲಂಗಳನ್ನು ಎಚ್ಚರಿಕೆಯಿಂದ ಭರ್ತಿ ಮಾಡಬೇಕು, ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಪಾಡಬೇಕು, ಒಂದಕ್ಕಿಂತ ಹೆಚ್ಚು ಕಡೆ ಮತದಾರರ ಹಕ್ಕನ್ನು ಹೊಂದಿರುವುದನ್ನು ನಿಯಮಾನುಸಾರ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಸೂಚನೆಯನ್ನು ತಿಳಿಸಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಬಿಎ ಸೌದ್ಗರ್, ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಐಆರ್ ಪರಿಶೀಲನಾ ಕಾರ್ಯ ಗುರಿ ತಲುಪುವ ಹಂತದಲ್ಲಿದೆ ಎಂದು ತಿಳಿಸಿದರು. ರಜೆ ದಿನಗಳಲ್ಲಿಯೂ ಕಾರ್ಮಿಕರು ಹಾಗೂ ವಲಸೆ ಹೋಗಿರುವ ಮತದಾರರಿಗೆ ಅರಿವು ಮೂಡಿಸುವ ಕಾರ್ಯ ನಡೆಯುತ್ತಿದೆ. 2 ದಿನಗಳ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಒಟ್ಟು 246 ಬಿಎಲ್ಒಗಳು, 24 ಮೇಲ್ವಿಚಾರಕಗಳು ಹಾಗೂ 22 ನೋಡಲ್ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಂದು ತಿಳಿಸಿದರು. ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ 246 ಮತಗಟ್ಟೆಯಲ್ಲಿ ಒಟ್ಟು 2,28,285 ಮತದಾರರಿದ್ದು, ಈವರೆಗೆ 2,24,256 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. 98% ವಿತರಣೆ ಪೂರ್ಣಗೊಂಡಿದೆ. 66,079 ನಮೂನೆಗಳು ಮರಳಿವೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕೀರ್ತಿ ಚಾಲಕ್, ತಾಲೂಕ್ ಪಂಚಾಯಿತಿ ಇಒ ಸಂಗನಗೌಡ, ಮುದ್ದೇಬಿಹಾಳ ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲನಗೌಡರು, ಆರ್ಇವಿವಿ ಅಂಬಿಗರ್, ಸೂಚನೆಗೌಡ, ಶಿವಶರಣ ಕುಂಬಾರ್, ಪಂಚಾಯಿತಿ ಸದಸ್ಯ ಸಿಒ ಪ್ರಶಾಂತ್ ಸಿ, ಬಿಎಲ್ಒಗಳಾದಂತಹ ರುದ್ರಮ್ಮ ಕೋಟಿ, ರೇಣುಕಾ ಕೆಂಬಾವಿ, ಮೇಲ್ವಿಚಾರಕ ಬಸವರಾಜ್ ಮಾದರ್, ಗುಂಡಪ್ಪ ಚಲ್ವಾದಿ, ಆರ್ಇ ಪೂಜಾರಿ ಹಾಗೂ ವೀರೇಶ್ ದೊಡ್ಮನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅವರು ತಮ್ಮ ಮನೆಗೆ ಬರ್ತಾರೋ ಅನ್ನುವಂಥ ದೃಷ್ಟಿಯಲ್ಲಿ ಅವರಿಗೆಲ್ಲರಿಗೂ ಕೂಡ ಈ ಒಂದು ಎಸ್ಐಆರ್ ವಿಶೇಷ ಮತದಾರ ಪರಿಷ್ಕರಣಾ ಕಾರ್ಯದಲ್ಲಿ ಅಭಿಯಾನ ಕಾರ್ಯದಲ್ಲಿ ಏನು ರಿಜಿಸ್ಟ್ರೇಷನ್ ಮತ್ತು ಎನ್ಯುಮರೇಷನ್ ಡಿಸ್ಟ್ರಿಬ್ಯೂಷನ್ಸ್ 100% ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು 2 ದಿನಗಳ ಕಾಲ ವಿಶೇಷ ಆಂದೋಲನ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸೂಚಿಸಿದಂತೆ ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ನಮ್ಮ ವಿಧಾನಸಭಾ 26 ವಿಧಾನಸಭಾ ಮುದ್ದೇಬಿಹಾಳ ವಿಧಾನಸಭೆಯಲ್ಲಿ ನಾವು ಕೂಡ ಈ ಒಂದು ಕಾರ್ಯ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯದಲ್ಲಿ ನಮ್ಮ 246 ಬಿಎಲ್ಒಗಳು ತಾಲೂಕಿನಾದ್ಯಂತ 246 ಮತಗಟ್ಟೆ ಅದಾವು. ಅಷ್ಟು ಬಿಎಲ್ಒ ಅಧಿಕಾರಿಗಳು ಫೀಲ್ಡ್ನಲ್ಲಿ ಇದ್ದಾರೆ. 22 ಸೂಪರ್ವೈಸರ್ಸ್ ಅದಾರೆ, ಅವರು ಎಲ್ಲರೂ ಕೂಡ ಇವತ್ತು ಫೀಲ್ಡ್ ಇದ್ದಾರೆ. ಮತ್ತು ಇದಕ್ಕಾಗಿ ಮೇಲ್ವಿಚಾರಕರು ಅಂತ ನೋಡಲ್ ಆಫೀಸರ್ ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ. ಅವರು ಕೂಡ 22 ಜನ ನೋಡಲ್ ಆಫೀಸರ್, 24 ಜನ ಸೂಪರ್ವೈಸರ್ಸ್ ಫೀಲ್ಡ್ನಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ. ನಮ್ಮ ವಿಧಾನಸಭೆಯಲ್ಲಿ ಇವತ್ತಿನವರೆಗೆ ಆಗಿರುವಂಥ ಪ್ರತಿಶತ ಮಾಹಿತಿಯನ್ನು ಕೇಳ್ತಾ ಇದ್ದೀನಿ. 246 ಮತಗಟ್ಟೆ ಅದಾವು. 2,28,285 ಮತದಾರಿದ್ದಾರೆ. ಅದರ ಪೈಕಿ 2,24,256 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಣೆ ಮಾಡಿದ್ದೀವಿ. ಇದರಿಂದ 98.24% ಇವತ್ತಿನವರೆಗೆ ವಿತರಣೆ ಮಾಡಿದ್ದಾಗಿದೆ. ಆ ವಿತರಣೆ ಮಾಡಿರುವಂತಹ ನಮೂನೆಗಳನ್ನು ಮರಳಿ ನಮ್ಮ ಬಿಎಲ್ಒಗಳ ಮುಖಾಂತರ ಬಿಎಲ್ಒಗಳು ಪಡ್ಕೋತಾ ಇದ್ದಾರೆ. ಅದರಲ್ಲಿ ನಮ್ಮದು 66,079 ಅಷ್ಟು ನಮೂನೆಗಳು ನಮಗೆ ಹಿಂತಿರುಗಿ ಬಂದವು. ಅಷ್ಟು ನಮೂನೆಗಳನ್ನು ಡಿಸ್ಟ್ರಾಯ್ ಮಾಡಿದ್ದಾರೆ. 28.95% ನಮ್ಮ ಡಿಸ್ಟ್ರಾಯೇಷನ್ ವರ್ಕ್ ಕೂಡ ಆಗಿದೆ. ಈ ಒಂದು ಇದರಲ್ಲಿ ನಮ್ಮ ಏನು ವಿಧಾನಸಭಾ ಕ್ಷೇತ್ರದಲ್ಲಿ ಡಿಸ್ಟ್ರಿಬ್ಯೂಷನ್ಸ್ ಏನದ 165 ಮತಗಟ್ಟೆಯವರು ಮಾಡಿದ್ದಾರೆ. ಇನ್ನು ಕೆಲವೊಂದು ಮತಗಟ್ಟೆ 90% 70% ಕೆಳಗಡೆ ಇದ್ದಾರೆ. ಅವರು ಇವತ್ತು ಅಥವಾ ನಾಳೆ ಡಿಸ್ಟ್ರಿಬ್ಯೂಷನ್ ಕಾರ್ಯವನ್ನು ಮುಗಿಸ್ತಾ ಇದ್ದಾರೆ. ಇವತ್ತಿನ ಏನು ಒಂದು ಕಾರ್ಯದಲ್ಲಿ ನಮ್ಮ ಮುದ್ದೇಬಿಹಾಳ ವಿಧಾನಸಭೆ ಕ್ಷೇತ್ರದಲ್ಲಿ 120 ಮತಗಟ್ಟೆ ಏನು ಚಿರ್ಚಿನ್ಕಲ್ ಆ ಮತಗಟ್ಟೆ ಅಧಿಕಾರಿಯಾದ ಕುಮಾರಿ ಶ್ರುತಿ ಬಾಟಿ, ಅಂಗನವಾಡಿ ಕಾರ್ಯಕರ್ತ ಇವರು ಡಿಸ್ಟ್ರಿಬ್ಯೂಷನ್ ಮತ್ತು ಡಿಸ್ಟ್ರಾಯೇಷನ್ ಕೂಡ ನಮ್ಮ ಟೈಮ್ಗಿಂತ ಮುಂಚಿತ ಅವಧಿಯಲ್ಲಿ ಕೇವಲ ಕೆಲವೇ ದಿನಗಳಲ್ಲಿ 100% ಅವರು ಕಾರ್ಯ ಪೂರ್ಣ ಮಾಡಿದ್ದಾರೆ. ಅವರು ಕಾರ್ಯವನ್ನು ಮಾಡುವುದರಲ್ಲಿ ನಾವು ಈಗಾಗಲೇ ವಿಧಾನಸಭೆ ನಮ್ಮ ತಹಶೀಲ್ದಾರ್ ಕಚೇರಿಯಲ್ಲಿ ಕರೆದು ವಿಚಾರಣೆ ಮಾಡಿದ್ದೀವಿ. ಅವರು ಯಾವ ರೀತಿ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ಅಂದರೆ
ಏನು ತಮ್ಮ ವಿಧಾನಸಭೆಯಲ್ಲಿ ತಮ್ಮ ಒಂದು ಏನು ಪಾರ್ಟಲ್ಲಿ ಬರುವಂಥ ಮತದಾರ ಸಂಖ್ಯೆ, ಆ ಮತದಾರ ಸಂಖ್ಯೆಯನ್ನು ಎಷ್ಟು ಅದಾವು ಅವರು ವಿಳಾಸವಾರು ಅಂದರೆ ಎಲ್ಲೆಲ್ಲಿ ಬಡಾವಣೆವಾರು ಡಿಸ್ಟೋರ್ಟ್ ಮಾಡ್ಕೊಂಡಿದ್ದಾರೆ ಆ ವಿಳಾಸವಾರು ಮತ್ತು ಕುಟುಂಬವಾರು ಪಟ್ಟಿ ಮಾಡಿಕೊಂಡು ಇಮಿಡಿಯೇಟಾಗಿ ನಿಗದಿತ ಅವಧಿಯಲ್ಲಿ ಅವರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಎರಡನೇದಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿರುವಂತಹ ಇದನ್ನು ಕೂಡ ನಮ್ಮ ಇಒ, PDO, ತಹಸೀಲ್ದಾರ್ ಮತ್ತು ಸೂಪರ್ವೈಸರ್ ಇವರು ಏನು ಡೈರೆಕ್ಷನ್ಸ್ ಕೊಟ್ಟಾರೆ ಆ ಡೈರೆಕ್ಷನ್ಸ್ ಮುಖಾಂತರ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದನ್ನು ಪ್ರಾಪರ್ ಆಗಿ ಏನು ಮತದಾರರಿಗೆ ತುಂಬಲು ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮನವರಿಕೆ ಮಾಡಿಕೊಟ್ಟಿರುವುದರಿಂದ ಮತದಾರರು ಇಮಿಡಿಯೇಟಾಗಿ ಎಲ್ಲ ನಮೂನೆಗಳನ್ನು ತುಂಬಿ ಅವರು BLOಗಳಿಗೆ ಮರಳಿ ಕೊಟ್ಟಿದ್ದಾರೆ. ಆ BLO ಅನ್ನು ಮರಳಿ ಏನು ಅವರು ವೆರಿಫಿಕೇಷನ್ ಮಾಡಿ ಡಿಸ್ಟ್ರಾಯ್ಸ್ ಮಾಡಿದ್ದಾರೆ, ಗಣಕೀಕರಣ ಮಾಡಿ ಅವರ ಆ್ಯಪ್ನಲ್ಲಿ ಅದ್ಭುತವಾಗಿ ತಮ್ಮ ಕಾರ್ಯವನ್ನು ಮುಂಚಿತ ಅವಧಿಯಲ್ಲಿ ಮುಗಿಸಿದ್ದಾರೆ. ಜಿಲ್ಲೆಯಲ್ಲೇ ಪ್ರಥಮವಾಗಿ ಮುಗಿಸಿರುವಂಥ ನಮ್ಮ ಆ ಮತಗಟ್ಟೆ ನಮ್ಮ ಕುಮಾರಿ ಶ್ರುತಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ಮುಗಿಸಿದ್ದಾರೆ. ಅವರಿಗೆ ಅಭಿನಂದನಾ ಪತ್ರ ಕೂಡ ನಾವು ನಮ್ಮ ವಿಧಾನಸಭೆಯ ಪರವಾಗಿ ನಾವು ಕೊಟ್ಟಿದ್ದೀವಿ, ಯಾರು ಆಗಿ ಮತ್ತು ತಹಸೀಲ್ದಾರ್ ಅವರು ಕೊಟ್ಟಿದ್ದಾರೆ. ನಮ್ಮ ಒಟ್ಟಾರೆಯಾಗಿ ಏನು ಇಬ್ಬರು ತಹಸೀಲ್ದಾರ್ ಮುದ್ದೇಬಿಹಾಳ್ ಮತ್ತು ತಾಳಿಕೋಟಿ ತಹಸೀಲ್ದಾರ್ ಇಬ್ಬರು ಕೂಡ ಪ್ರತಿಯೊಂದು ಮತಗಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾರ್ಯದಲ್ಲಿ ಯಾವ ರೀತಿ ಮತದಾರರು SR ಕೆಲಸ ನಡೀತಾ ಇದೆ, BLOಗಳು ಸರಿಯಾಗಿ ತುಂಬ್ತಾ ಇರೋ ಬಗ್ಗೆ, ಆಮೇಲೆ ಅವರಿಗೆ ಏನಾದರೂ ಸರಿಯಾಗಿ ಗೈಡ್ ಆಗಿದ್ದಿಲ್ಲ ಅಂದರೆ ಗೈಡ್ ಕೊಡುವುದು, ಅವ್ರಿಗೆ ಮಾರ್ಗದರ್ಶನ ನೀಡುವುದು ಮತ್ತು ನಮೂನೆಗಳನ್ನು ಪರಿಶೀಲನೆ ಮಾಡುವುದು ಇವೆಲ್ಲವೂ ಕೂಡ ನಮ್ಮ ಇಬ್ಬರು ತಹಸೀಲ್ದಾರ್ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ನೋಡಲ್ ಆಫೀಸರ್ಸ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಯ ಮುಖ್ಯಸ್ಥರು ಏನು ಚೀಫ್ ಆಫೀಸರ್ಸ್ ಮತ್ತು PDOs ಅದಾರೆ ಅವರಿಗೆ ಡಿಸ್ಟ್ರಾಕ್ಷನ್ ಮಾಡಲಿಕ್ಕೆ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಆಮೇಲೆ ಮತದಾರರ ಗುರುತು ಮಾಡಲಿಕ್ಕೆ ಸಹಕಾರ ಸಿಬ್ಬಂದಿ ಕೊಡ್ತಾ ಇದ್ದಾರೆ. ಆಮೇಲೆ ಕಂಪ್ಯೂಟರ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅವ್ರಿಗೆ ಫೆಸಿಲಿಟಿ ಮಾಡಿಕೊಡ್ತಾ ಇದ್ದಾರೆ. ಎಲ್ಲ ಮತದಾರರಲ್ಲಿ ನನ್ನ ಒಂದು ವಿನಂತಿ, ಯಾರೂ ಕೂಡ ಈ ಒಂದು ಕಾರ್ಯದಲ್ಲಿ ಭಯ ಪಡೋದು ಬೇಡ. ನಿಮ್ಮ ಬಳಿ BLO ಕೊಟ್ಟಿರುವಂಥ ನಮೂನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ತುಂಬಿ ಇಮಿಡಿಯೇಟಾಗಿ ರಿಟರ್ನ್ ನಮ್ಮ BLO ಕೊಡಬೇಕನ್ನಂತ ವಿನಂತಿ ಮಾಡ್ತಾ ಇದ್ದೀನಿ. ಮತ್ತು ಈ ಒಂದು ಕಾರ್ಯದಲ್ಲಿ ನಮಗೆ ರಾಜಕೀಯ ಪಕ್ಷಗಳ ಸಹಕಾರ ಕೂಡ ಬಹಳಷ್ಟು ಬರ್ತಾ ಇದೆ. ಫೋನ್ ಮುಖಾಂತರ ಮಾಡಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ನಮ್ಮ BLO ಮತ್ತು ಸೂಪರ್ವೈಸರ್ ಜೊತೆ ಅವರು ತಮ್ಮ ಸಹಕಾರ ಕೊಡ್ತಾ ಇದ್ದಾರೆ ಅಂತ ಮಾಹಿತಿ. ಏನಾಗಿದೆ ಏಜ್ ಡಿಫ್ರೆನ್ಸ್ ಅಂದ್ರೆ ಅವ್ರ ತಂದೆ ಮತ್ತು ಮಗಂದು ವಯಸ್ಸು ಭಾಳ ಅಂತರ ಆಗ್ಯದ. ಅದಕ್ಕಾಗಿ ಇವ್ರದ್ದು ಯಾಕೆ ಅಷ್ಟು ಅಂತರ ಅದ, ಇವ್ರು ತಪ್ಪು ಅದ ಅಂತ ಕೊಟ್ಟಾರದು. ಇವು ಎಲ್ಲ ಹೆಸರುಗಳು ಏನೇನಾಗ್ಯದ ಅನ್ನೋದು ಬಗ್ಗೆ ಇಲ್ಲಿ ಕೊಡ್ತಾರಮ್ಮ. ಇವ್ರಿಗೆ ಏನು ಮಾಡಬೇಕು, ಇವ್ರ ಕಡೆಯಿಂದ ಡಾಕ್ಯುಮೆಂಟ್ ತಗೋಬೇಕು. ಏನು ಅವ್ರ ತಂದೆ ಡಾಕ್ಯುಮೆಂಟ್ ತಗೋಬೇಕು, ಮತದಾರ ಡಾಕ್ಯುಮೆಂಟ್ ತಗೋಬೇಕು. ವಯಸ್ಸು ಅಂತಂದ್ರೆ ಅವ್ರದ್ದು ವಯಸ್ಸಿನ ಡಾಕ್ಯುಮೆಂಟ್, ಇವ್ರ ವಯಸ್ಸಿನ ಡಾಕ್ಯುಮೆಂಟ್ ತಗೊಂಡು ಅವ್ರ ಡಾಕ್ಯುಮೆಂಟ್ ನಾಳೆಗೆ ನೋಟಿಸ್ ಕೊಡುವಂತಾಗ ಇವೆಲ್ಲ ಬೇಕಾಗ್ತದೆ. ಇವೆಲ್ಲನೂ ಕೂಡ ತಪ್ಪಾಗಿರುವಂಥದ್ದು ಡಾಕ್ಯುಮೆಂಟ್ ಕಟ್ ಮಾಡ್ಕೋಬೇಕು. ಏನೋ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದು ಕಂಪಲ್ಸರಿ ಮಾಡಬೇಕು. ನಾಳೆ ನಾನು ನೋಟಿಸ್ ನಿನಗೂ ಕೊಡ್ತೀನಿ. ಆಮೇಲೆ ಎರಡನೇ ನೋಡಮ್ಮ 85 ಯಾರು 85 ಅಂತ ಯಾರ್ದಾರು ಉಳಿದಾರ ಯಾವ್ದು. ಆಮೇಲೆ ಇಲ್ಲಿ ನೋಡಮ್ಮ ರೀವೆರಿಫೈ ಫೀಲ್ಡ್ ಏನದ ಇದು ರೀವೆರಿಫಿಕೇಶನ್ಸ್ ಫೀಲ್ಡ್ ಇಷ್ಟ ಅದಾವು. ಇವೆಲ್ಲ ನೀವು ರೀವೆರಿಫಿಕೇಶನ್ ಮಾಡ್ಕೋಬೇಕು. ಪ್ರತಿಯೊಂದು ಯಾರು ಸಪ್ಲೈ ಬಂದಿದ್ದಾರೆ ಇವ್ರಿಗೆ ಪ್ರಾಪರ್ ಇನ್ನೂ ಟ್ರೈನಿಂಗ್ ಆಗಿಲ್ಲ. ನೀವು ಸರಿಯಾಗಿ ಮಾಹಿತಿ ಕಳಿಸ್ಕೊಡ್ಬೇಕು. ಈಗ ಇವ್ರಿಗೆ ಸಿಮಿಲರ್